ಜಿಲ್ಲೆಯಲ್ಲೂ ಕೂಡ ವರುಣನ ಆರ್ಭಟ. ಸಕಲೇಶಪುರ ತಾಲೂಕಿನಲ್ಲಿ ಭಾರಿ ಮಳೆ. ಹೀಗಾಗಿ ಕಳೆದ 1 ಗಂಟೆಯಿಂದ ಮಳೆ ಸುರಿತಾ ಇರೋದ್ರಿಂದ ಜನರು ನಿದ್ದೆಗೆಡಿಸಿಬಿಟ್ಟಿದೆ. ಒಂದಷ್ಟು ಆತಂಕ ಕೂಡ ಎದುರಾಗ್ತಾ ಇದೆ. ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಹಾಸನ ಜಿಲ್ಲೆಯಲ್ಲಿ ವರುಣನ ಆರ್ಭಟಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ. ಸಕಲೇಶಪುರ ತಾಲೂಕಿನಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಅಕಾಲಿಕ ಮಳೆಯಿಂದಾಗಿ ಜನರು ಸುಸ್ತಾಗ್ಬಿಟ್ಟಿದ್ದಾರೆ. ಕಳೆದ 1 ಗಂಟೆಯಿಂದ ಕೂಡ ಮಳೆ ಸುರಿತಾ ಇದೆ. ಇಟ್ಟ ಹೆಜ್ಜೆನ ಬೇರೆ ಕಡೆ ಅಲ್ಲಾಡಿಸೋ ಹಾಗಿಲ್ಲ. ಹೊರಗೆ ಬಂದಿದ್ದಾರೆ ಅಂತಂದ್ರೆ ಹೊರಗೇನೆ, ಒಳಗಿದ್ದಾರೆ ಅಂದ್ರೆ ಒಳಗೇನೆ. ಕೆಲಸ ಕಾರ್ಯಗಳಿಗೆ ಅಂತ ಹೊರಗೆ ಹೋಗೋ ಆಗಿಲ್ಲ. ಹೊರಗೆ ಹೋದಂಥವ್ರು ಮನೆ ಸೇರೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಹಾಸನ ಜಿಲ್ಲೆಯಾದ್ಯಂತ ಈ ರೀತಿ ಮಳೆ ಸುರಿತಾ ಇರೋದ್ರಿಂದ ಜನರು ಒಂದು ರೀತಿ ದಿಕ್ಕಾಪಾಲಾಗ್ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಹೋಗಿದ್ದಾರೋ ಅಲ್ಲೆಲ್ಲೇ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಜನರಿಗೆ ಎದುರಾಗಿದೆ. ಸಕಲೇಶಪುರ ತಾಲೂಕಿನಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಹೀಗಾಗಿ ಜನರು ಕಂಗೆಟ್ಟು ಬಿಟ್ಟಿದ್ದಾರೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇನ್ನು ಕೆಲಸ ಕಾರ್ಯ, ವ್ಯಾಪಾರ, ವ್ಯವಹಾರ ಇದ್ಯಾವುದಕ್ಕೂ ಕೂಡ ಹೊರಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ನೋಡಿ, ಅಲ್ಲಿ ಅಂಗಡಿಯ ಮೇಲ್ಛಾವಣಿ ಕೆಳಗೆ ಬೀಳ್ತಾ ಇರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅಂಗಡಿಗಳಿಗೆ ಶೀಟ್ಸ್ ಹಾಕಿರ್ತಾರೆ, ಅದೆಲ್ಲ ಬೀಳ್ತಾ ಇದೆ. ಜೊತೆಗೆ ಕಾರುಗಳನ್ನು ಹೊರಗೆ ಪಾರ್ಕ್ ಮಾಡಿರ್ತಾರೆ. ಅದ್ರ ಮೇಲೆ ಮರ ಬಿದ್ದರೆ ಏನು ಗತಿ ಅಂತೇಳಿ ಅವರೆಲ್ಲರೂ ಕಾರನ್ನು ಪಾರ್ಕ್ ಮಾಡೋದಕ್ಕೆ ಅಂತ ತೆಗೆದುಕೊಂಡು ಹೋಗ್ತಿದ್ದಾರೆ. ಅಷ್ಟೇ ಅಲ್ಲ, ಮಳೆ ಹೆಚ್ಚಾಗಿ ಬೀಳ್ತಾ ಇರೋದ್ರಿಂದ ಜನರಿಗೆ ಒಂದು ರೀತಿಯಾಗಿ ತಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಯಾಗ್ತಾ ಇದೆ. ಹಾಸನ ಜಿಲ್ಲೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಸಕಲೇಶಪುರದಲ್ಲಿ ಮಳೆಯಾಗ್ತಾ ಇರೋದು. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರುವಂಥ ವಾಯುಭಾರ ಕುಸಿತದಿಂದಾಗಿ ರಾಜ್ಯದಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಅಕಾಲಿಕ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಅನೇಕ ಅವಾಂತರಗಳೇ ಸೃಷ್ಟಿ ಆಗ್ತಾ ಇದ್ದಾವೆ. ಅದನ್ನ ಗಮನಿಸ್ತಾ ಇದ್ದೀರಾ. ಹಾಸನದಲ್ಲೂ ಕೂಡ ಅದೇ ರೀತಿಯಾಗಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಜನರು ಕಂಗೆಟ್ಟು ಬಿಟ್ಟಿದ್ದಾರೆ. ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗೋದಕ್ಕಾಗ್ತಾ ಇಲ್ಲ. ಅಥವಾ ಮಕ್ಕಳು ಹೊರಗೆ ಹೋಗಿದ್ದಾರೆ ಅಂತ ಅಂದರೆ ಮನೆಗೆ ಬರೋವರೆಗೂ ಕೂಡ ಅದೇ ಆತಂಕ ಇದ್ದೇ ಇರುತ್ತೆ. ಏನು ಕಥೆನೋ ಏನೋ ಅಂತ. ಮತ್ತು ಈ ಮಳೆಯ ಜೊತೆಗೆ ಬಹಳ ಗಾಳಿ ಕೂಡ ಬೀಸ್ತಾ ಇದೆ. ಇಲ್ಲಿವರೆಗೂ ಜನರಿಗೆ ಒಂದು ಆತಂಕ ಆಯಿತು, ಬಿಸಿ ಗಾಳಿ ಬೀಸುತ್ತೆ, ಬೇಸಿಗೆ ಈಗ ಹೇಗಪ್ಪ ನಾವು ಇರೋದು, ಈ ಬೇಸಿಗೆ ಕಳೆಯೋದು ಹೇಗೆ ಅಂತ. ಬಟ್ ಈ ಬೇಸಿಗೆ ಮಧ್ಯದಲ್ಲಿ ನೋಡಿ, ಒಂದು 3-4 ದಿನ ಇದೇ ರೀತಿಯಾಗಿ ನಿರಂತರವಾಗಿ ಮಳೆ ಆಗುತ್ತೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಎಚ್ಚರಿಕೆ ಕೊಟ್ಟಿದೆ. ಹಾಗಾಗಿ ಯಾವ್ಯಾವ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಇದೆ, ಆರೆಂಜ್ ಅಲರ್ಟ್ ಇದೆ, ಅದೆಲ್ಲದನ್ನು ಕೂಡ ಗಮನಿಸ್ಕೊಂಡು ಜನರು ಪ್ರಯಾಣ ಬೆಳೆಸೋದಿರಲಿ ಅಥವಾ ತಮ್ಮ ಕೆಲಸ ಕಾರ್ಯಗಳಿಗೆ ಹೊರಗೆ ಹೋಗೋದಿರಲಿ, ಇದೆಲ್ಲದನ್ನು ಕೂಡ ಮಾಡಬೇಕಾಗುತ್ತೆ. ನೀವು ಎಚ್ಚರಿಕೆಯನ್ನು ಗಮನಿಸದೆ ನಿಮ್ಮ ಪ್ರಯಾಣವನ್ನು ಕೈಗೊಂಡ್ರಿ ಅಥವಾ ಬೇರೆ ಬೇರೆ ಕಡೆ ಹೋಗ್ತೀರಾ ಅಂದರೆ ಅನಾಹುತಗಳಾಗ್ಬಿಡುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್. ಹಾಸನ ಜಿಲ್ಲೆಯಾದ್ಯಂತ ಮಳೆ ಆಗ್ತಾ ಇರುವಂಥ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಏನೇನು ಅವಾಂತರ ಆಗಿದೆ, ಜನರು ಏನು ಹೇಳ್ತಾರೆ? ಸೌಖ್ಯ, ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಲ್ಲಿ ಒಂದಿಷ್ಟು ಮಳೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ಕಳೆದ 2-3 ದಿನಗಳಿಂದಲೇ ಕೂಡ ದಿನ ಬಿಟ್ಟು ದಿನಕ್ಕೆ ಮಳೆ ಬರ್ತಾ ಇರುವಂತದ್ದು. ಇವತ್ತು ಸಕಲೇಶಪುರ ತಾಲೂಕಿನ ಹಾನುಬಾಳು ಹೋಬಳಿಯಲ್ಲಿ ಸಾಕಷ್ಟು ಮಳೆ ಆಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗುತ್ತೆ. ಆ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ನೋಡ್ಬೋದು. ಯಾಕಂತಂದ್ರೆ ಮಳೆಗಾಲದ ಸಂದರ್ಭದಲ್ಲಿ ಆ ರೀತಿಯಾದಂತಹ ಮಳೆ ಹುಯ್ಯೋದು ಸರ್ವೇ ಸಾಮಾನ್ಯ. ಆದ್ರೆ ಬೇಸಿಗೆ ಕಾಲದಲ್ಲಿ ಇವತ್ತು ಏಕಾಏಕಿ ಇದ್ದಕ್ಕಿದ್ದ ಹಾಗೆ ಮಳೆ ಸುರಿದಿರುವಂತದ್ದು. ಮಳೆಯ ರಭಸಕ್ಕೆ ಈಗಾಗಲೇ ಕಳೆದ 1 ಗಂಟೆಯಿಂದ ನಿರಂತರವಾಗಿ ಮಳೆ ಬೀಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಹಾನುಬಾಳು ಹೋಬಳಿ ಅಂದ್ರೆ ಹಾನುಬಾಳು ಗ್ರಾಮದಲ್ಲಿ ವಿದ್ಯುತ್ ಸಂಚಾರ ಸ್ಥಗಿತ ಆಗಿದೆ ಅನ್ನುವ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಒಂದೊಂದು ದಿನ ಒಂದೊಂದು ಭಾಗದಲ್ಲೂ ಕೂಡ ಹಾಸನ ಜಿಲ್ಲೆಯಲ್ಲಿ ವರುಣ ತನ್ನ ಆರ್ಭಟವನ್ನು ಮುಂದುವರಿಸಿರುವಂತದ್ದು. ಕೆಲ ಕಡೆ ರೈತರು ಬೆಳೆದಂತಹ ಬೆಳೆ ಸಾಕಷ್ಟು ನಷ್ಟ ಆಗಿದೆ. ಇನ್ನು ಕೆಲ ಕಡೆ ಮನೆಗಳಿಗೆ ನೀರು ನುಗ್ಗಿರುವಂತದ್ದು. ಮತ್ತೆ ನಿನ್ನೆ ಅಂದ್ರೆ ಕಳೆದ 2-3 ದಿನಗಳ ಹಿಂದೆ ಹಾಸನದ ಪಟ್ಟಣದಲ್ಲಿ ಸಾಕಷ್ಟು ಮಳೆಯ ವಾತಾವರಣ ಕೂಡ ಇತ್ತು. ಆ ಮಳೆ ಬಂದಂತ ಸಂದರ್ಭದಲ್ಲಿ ಏನು ಸಾಕಷ್ಟು ಒಂದಿಷ್ಟು ಮನೆ ಒಳಗಡೆ ನೀರು ನುಗ್ಗುವಂತಹ ಪರಿಸ್ಥಿತಿ ಎದುರಾಗಿತ್ತು. ಆದ್ರೆ ಇವತ್ತು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹಾನುಬಾಳು ಹೋಬಳಿಯ ಗ್ರಾಮಗಳಲ್ಲಿ ಆ ಭಾಗದ ಗ್ರಾಮಗಳಲ್ಲಿ ಸಾಕಷ್ಟು ಮಳೆ ಹೆಚ್ಚಾಗಿರ್ತಕ್ಕಂಥದ್ದು. ಸೌಖ್ಯ, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗೆ.